ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಬಿಡಿಸ್ರಿ 2015 ಕೊನೆಯ ಪ್ರಶ್ನೆ ಬಿಡಿಸೋದಾದ್ರೆ ವಿಡಿಯೋ ಆನ್ ಮಾಡಿ ನಾ ಬಂದು ತಿಳಿಸ್ತೀನಿ ನೋಡಿ. ತನ್ನ ತರಕಾರಿಗಳನ್ನು ತಿನ್ನುವ ಜಿಂಕೆಯನ್ನು ದೂರ ಮಾಡುವುದಕ್ಕಾಗಿ ಕೃಷಿಕ ರಾಜ ತನ್ನ ತರಕಾರಿ ತೋಟದ ಸುತ್ತಲೂ ಚೌಕಾದ ಬೇಲಿಯನ್ನು ಹಾಕುತ್ತಾನೆ. ಅದರ ಒಂದು ಬದಿ 10 ಮೀಟರ್ ಉದ್ದವಾಗಿದೆ. 2 ಮೀಟರ್ಗಳ ಅಂತರದಲ್ಲಿ ಕಂಬಗಳನ್ನು ಇಡುತ್ತಾನೆ. ಅವನು ಎಷ್ಟು ಕಂಬಗಳನ್ನು ಉಪಯೋಗಿಸುತ್ತಾನೆ ಅಂತದ. ನೀವು ಅಂದರೆ ಎಷ್ಟು ಕಂಬ ಹತ್ತವ ಮೊದಲು ನೋಡಿ. ಒಂದು ರೀತಿ ಪ್ರಕಾರ ತಿಳಿಸ್ತೀನಿ. ಸುತ್ತಳತೆ ತಕ್ಕೋರಿ. ವರ್ಗದ ಸುತ್ತಳತೆ ಬರೋಬರಿ, ವರ್ಗದ ಸುತ್ತಳತೆ ಬರೋಬರಿ, ವರ್ಗದ ಸುತ್ತಳತೆ ಬರೋಬರಿ, ಭುಜ ಗುಂಡ್ಲೆ 4, ಭುಜ ಗುಂಡ್ಲೆ 4. 14 ಎಷ್ಟಾಯ್ತು? 14 10 ಗುಂಡ್ಲೆ 4 ಬರೋಬರಿ 40 ಆಯ್ತು. ಇದು 40 ಮೀಟರ್ ಆಯ್ತು. ಈ 40 ಮೀಟರ್ ಆತಂದ್ರೆ 2 ಮೀಟರ್ಗೆ ಒಂದು ಕಂಬದ. 2 ಮೀಟರ್ಗೆ ಒಂದು ಕಂಬದ ಅಂತಂದ್ರೆ ನೀವೇನು ಮಾಡಬೇಕು? ಕಂಬಗಳ ಸಂಖ್ಯೆ ನೋಡಿ. ಕಂಬಗಳ ಸಂಖ್ಯೆ ಬರೋಬರಿ ಕಂಬಗಳ ಸಂಖ್ಯೆ ಬರೋಬರಿ ಕಂಬಗಳ ಸಂಖ್ಯೆ ಬರೋಬರಿ 2 ಮೀಟರ್ಗೆ ಒಂದು. 2 ಮೀಟರ್ಗೆ ಒಂದು ಕಂಬ. 40 ಮೀಟರ್ಗೆ ಬರೋಬರಿ ಎಷ್ಟು ಕಂಬ? 40 ಗುಂಡ್ಲೆ 1 ಸರಾಸರಿ 2. 2 ಒಂದಲೇ 2 20 ಬರೋಬರಿ 20 ಕಂಬಗಳು. ಆನ್ಸರ್ ಎಷ್ಟು? 20 ಕಂಬಗಳು. ಉತ್ತರ ಸಂಖ್ಯೆ ನೋಡ್ರಿ ಎಲ್ಲದ 20 ಕಂಬಗಳು. ಉತ್ತರ ಸಂಖ್ಯೆ ಡಿ. ಇನ್ನೊಂದು ವಿಚಾರ ನಿಮಗೆ ತೋರಿಸ್ತಂದ, ಪ್ರಾಕ್ಟಿಕಲ್ ಆಗಿ ತೋರಿಸಿದ್ ನೋಡಿ. ಇದು 2 2 4 2 3 6 2 4 8 2 5 10 ಆಗ್ತಿಲ್ಲ. ಒಂದು ಬದಿಗೆ ಎಷ್ಟು ಕಂಬ ಕೂಡ್ತಾವ? 1 2 3 4 ಕೂಡ್ತಾವ. ಇದು ಒಂದು ಕಂಬ. ಲಾಸ್ಟ್ ಒಂದು ಕಂಬ ಇರ್ತದೆ. ಇಲ್ಲೊಂದು ಕಂಬ ಇರ್ತದೆ. ಆಮೇಲೆ ಇಲ್ಲೊಂದು ಕಂಬ ಇರ್ತದೆ, ಇಲ್ಲೊಂದು ಕಂಬ ಇರ್ತದೆ. ಈ ಕಂಬದಿಂದೇ ಅಳಿಬೇಕು. ಇಲ್ಲಿ 2 ಮೀಟ್ರ್, ಇಲ್ಲಿ 2 2 2, ಆಮೇಲೆ ಇಲ್ಲಿ 2, ಇಲ್ಲಿದಿಂದ 2, ಇಲ್ಲಿದಿಂದ 2 2, ಇಲ್ಲಿ 2 ಅಂದಾಗ ಒಟ್ಟು ಎಷ್ಟಿರ್ತದೆ? ಒಂದು ಮೈ ಬಿಡಬೇಕಾಗ್ತದೆ. ನೀವು ಹೆಂಗಂದ್ರೆ ಈ ಕಂಬ ಆಮೇಲೆ ಕೌಂಟ್ ಮಾಡಬೇಕು. 1 2 3 4 5 6 7 8 9 10 11 12 13 14 15 16 ಮೂಲಿಗೆ ಒಂದೊಂದು ಕಂಬಗಳು ಇಡ್ಯಾರ. 16 17 18 19 20 ನೋಡಿ. ಇದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ ನಿಮಗೆ. ಯಾಕಂದ್ರೆ ಇದ್ರದ್ದು ಎಷ್ಟದ? 10 ಮೀಟರ್ ಅದ. 10 ಮೀಟರ್ಗೆ ಎಷ್ಟು ಕೂಡ್ತಾವ ಅಂದ್ರೆ 2 ಮೀಟರ್ಗೆ ಒಂದು ಅಂದ್ರೆ 10 ಮೀಟರ್ಗೆ ಎಷ್ಟಾಯ್ತು? 5 ಆಯ್ತು. 5 4 ಬದಿ 5 4 20 ಹಿಂಗೂ ಮಾಡ್ಬೋದು. ಯಾಕಂದ್ರೆ ಒಂದು ಬದಿ ಎಷ್ಟು ಕೂಡ್ತಾವ? ಒಂದು ಕಂಬ ಇಲ್ಲಿದಿಂದ 1 2 3 4 5 6 ಹಿಡಿತಾರೆ. ಹಿಡಿಬಾರ್ದು. ಒಂದು ಬದಿಗೆ 6 ತೋರಿಸ್ತದ. ಯಾಕಂದ್ರೆ ಪ್ರಾರಂಭದಾಗ ಒಂದು ಕಂಬ ಹೋಗಿಬೇಕಾ? ಹಿಂಗೆ ಲೆಕ್ಕ ಮಾಡೋದು ತಪ್ಪು ಮಾಡ್ತಿರ್ತಾವ. ಇಲ್ಲೊಂದು ಕಂಬ ಇರ್ತದ, ಇಲ್ಲೊಂದು ಕಂಬ ಇರ್ತದ. ಒಂದು ಬದಿಗೆ ನೋಡ್ರಿ, ಇಲ್ಲಿದು ಒಂದು ಕಂಬ ಹಿಡೀರಿ. 1 2 3 4 5 6 ಕಂಬ ಅಂತ ತಿಳ್ಕೊಂಡು ಬಿಡ್ತಾರ. 6 4 24 ಕಂಬ ಆಗ್ತಾವ. ಹಂಗೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾವಾಗಲಿ ಒಂದು ಕಂಬ ಒಂದು ಕಂಬದಿಂದ ದೂರ ಇರ್ತದಂದ್ರೆ ಈ ಕಡೆಯೂ ಇದು ಈ ದಿಕ್ಕಿಗೂ ಇದೇ ಕಂಬ, ಈ ದಿಕ್ಕಿಗೂ ಇದೇ ಕಂಬ, ಈ ದಿಕ್ಕಿಗೂ ಇದೇ ಕಂಬ ಅಂದಾಗ ಇಲ್ಲಿ 2 2 ಮೀಟರ್ ಅಂತರದ್ದು ಎಷ್ಟಾಗ್ತಾವ? 10 ಮೀಟ್ರಿಗೆ ಮೊದಲು ಎಣಿಸೋದು. 2 2 2 2 ಎಷ್ಟದು? 1 2 3 4 ಅದು. 5 6 7 8 ಅದು. 9 10 11 12 ಅದು. 13 14 15 16 2 2 ಮೀಟ್ರದ ಅದು. ಆಮೇಲೆ ಈ ಮೂಲಿ ಕಂಬಗಳು ಎಣಿಸ್ಕೋಬೇಕು. 16 17 18 19 20 ಪರಿಮಿತಿ ಮಾಡಿಬಿಟ್ರಾತು.
2 ಮೀಟ್ರಕ್ಕೆ ಒಂದು ಕಂಬ ಆದರೆ 40 ಮೀಟ್ರಕ್ಕೆ ಎಷ್ಟು ಕಂಬ ಬರ್ತಾವ ಅಂತಂದ್ರೆ 20 ಕಂಬಗಳು. ಉತ್ತರ ಸಂಖ್ಯೆ ಡಿ. ಹಿಂಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ಪಟಕನ ಹೇಳ್ರಿ ಒಂದು ಲೈನ್ದಾಗ ನೋಡ್ಕೊಂಡ್ರಿ ಅಂತಂದ್ರೆ ಮುಂದೆ ಅದು ಲೆಕ್ಕ ತಪ್ತದೆ. ಮೊದಲ ವರ್ಗದ ಸುತ್ತಳತೆ ಬರೋಬ್ಬರಿ ಭುಜ ಗುಂಡ್ಲೆ 4. ಏನು ಭುಜ ಗುಂಡ್ಲೆ 4. 4 ಅಂದ್ರೆ 10 ಗುಂಡ್ಲೆ 4. ಆಮೇಲೆ ಈಗ 40 ಮೀಟ್ರ್ ಆಯ್ತು. ಒಟ್ಟು ಸುತ್ತಳತೆ ಎಷ್ಟಾಯ್ತು? 40 ಮೀಟ್ರ್ ಆಯ್ತು. ಈ ಕಂಬಗಳ ಸಂಖ್ಯೆ ಹಂಗಂದ್ರೆ 2 ಮೀಟ್ರಕ್ಕೆ ಒಂದು ಆದ್ರೆ 40 ಮೀಟ್ರಕ್ಕೆ ಎಷ್ಟು ಆಗ್ತಾವೆ? 20 ಕಂಬಗಳು. ಉತ್ತರ ಸಂಖ್ಯೆ ಡಿ. ಉತ್ತರ ಸರಿಯಾಗಿ ಬರ್ಕೋರಿ ಫೇರ್ದ.